ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಶಿವಮೊಗ್ಗ ಮಾಜಿ ಸಿಎಂ ಯಡಿಯೂರಪ್ಪ ಮೋದಿಯವರನ್ನ ಹಾಡಿ ಹೊಗಳಿದ್ದಾರೆ. ನರೇಂದ್ರ ಮೋದಿಯವರ ಗಾಳಿಯಿಂದ ರಾಘವೇಂದ್ರ ಗೆಲ್ತಾರೆ. ಜೆಡಿಎಸ್ ಬೆಂಬಲ ಹಾಗೂ ಕುಮಾರಸ್ವಾಮಿಯವರ ಸಹಕಾರದಿಂದ ಹೆಚ್ಚಿನ ಅಂತರದಲ್ಲಿ ರಾಘವೇಂದ್ರ ಗೆಲ್ತಾರೆ ಎಂದು ಹೇಳಿದ್ದಾರೆ. ನಾಳೆಯಿಂದ ಪ್ರವಾಸ ಆರಂಭ ಆಗಲಿದೆ ಅಂತ ಹೇಳಿದ್ದಾರೆ. ಎಲ್ಲಿ ನೋಡಿದ್ರು ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ದೇವೇಗೌಡರ ಬಗ್ಗೆ ಜನ ಅಭಿಮಾನ ಇಟ್ಕೊಂಡಿದ್ದಾರೆ. ಇದೆಲ್ಲವೂ ಸಹ ಭಾರತೀಯ ಜನತಾ ಪಾರ್ಟಿ ಗೆಲುವಿಗೆ ದೊಡ್ಡ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ನಾಳೆಯಿಂದ ಮತ್ತೆ ನನ್ನ ಪ್ರವಾಸ ಪ್ರಾರಂಭ ಆಗ್ತಾ ಇದೆ. ವಾತಾವರಣ ನಮ್ಮ ನಿರೀಕ್ಷೆ ಮೀರಿ ತುಂಬ ಚೆನ್ನಾಗಿದೆ. ಎಲ್ಲಿ ನೋಡಿದ್ರು ಪ್ರಧಾನಿ ನರೇಂದ್ರ ಮೋದಿ. ಲೋಕಸಭೆ ಚುನಾವಣೆಯಲ್ಲಿ 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲುತ್ತೇವೆ ಅಂತ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಭರವಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಬಿವೈ ರಾಘವೇಂದ್ರ 2.5 ಲಕ್ಷ ಮತಗಳ ಅಂತರದಿಂದ ಗೆಲ್ಲುತ್ತಾರೆ. ಜೆಡಿಎಸ್ ಪಕ್ಷದ ಜೊತೆಗಿನ ಹೊಂದಾಣಿಕೆ, ಪ್ರಧಾನಿ ಮೋದಿ ಅವರ ಪ್ರಭಾವ ಬಿಜೆಪಿ ಗೆಲುವಿಗೆ ಅನುಕೂಲವಾಗುತ್ತದೆ ಎಂದಿದ್ದಾರೆ. 28ಕ್ಕೆ 28 ಲೋಕಸಭಾ ಕ್ಷೇತ್ರ ಗೆಲ್ಲೋದಕ್ಕೆ ನಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇದ್ದೇವೆ. ರಾಘವೇಂದ್ರ ಅವರು ಸುಮಾರು 2.5 ಲಕ್ಷ ಹೆಚ್ಚಿನ ಅಂತರದಲ್ಲಿ ಶಿವಮೊಗ್ಗದಲ್ಲಿ ಗೆಲ್ಲೋದು ನಿಶ್ಚಿತ. ದೇವ ದುರ್ಲಭವಾದಂಥ ಒಂದು ವಾತಾವರಣ ಇದೆ. 28ಕ್ಕೆ ಚಿಕ್ಕೋಡಿಯಲ್ಲಿ ಶಾಸಕ ರಾಜು ಕಾಗೆ ವಿವಾದಾತ್ಮಕ ಮಾತುಗಳನ್ನಾಡಿದ್ದಾರೆ. ಕಾಂಗ್ರೆಸ್ಗೆ ಓಟ್ ಹಾಕ್ಲಿಲ್ಲ ಅಂದ್ರೆ ಕರೆಂಟ್ ಹಾಕಲ್ಲ ಅಂತ ಹೇಳಿದ್ದಾರೆ. ಕಳೆದ ಬಾರಿ 400 ಮತಗಳು ನನಗೆ ಕಡಿಮೆ ಬಿದ್ದಿತ್ತು. ನೀವು ಏನ್ ಮಾಡ್ತಿರೋ ಗೊತ್ತಿಲ್ಲ. ಮತ ಕಡಿಮೆ ಆದ್ರೆ ಕರೆಂಟ್ ಕಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. 400 ಮತಗಳು ನನಗೆ ಕಡಿಮೆ ಬಿದ್ದಿದ್ದಾವು. 400 ಮಂಗಾವತಿ ಜುಗುಳ್ ಶಾಪುರದವ್ರ ಪಾಪ ಅವ್ರಿಗೆ ಏನಾಗ ಬರಂಗಿಲ್ಲ. ನಾವು ಯಾಕ್ರಿ ಗೌಡ್ರ ಯಾಕ್ರೆ ನೀವು ಹೆಚ್ಚು ಕೊಟ್ಟಿದ್ರೆ ನೀವು ಹೆಂಗ್ ಮಾತಾಡ. ಇನ್ನು ಕಾಂಗ್ರೆಸ್ ಶಾಸಕ ರಾಜು ಕಾಗೆ ವಿವಾದಾತ್ಮಕ ಹೇಳಿಕೆಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ನಾವು ಯಾವುದೇ ಗ್ಯಾರಂಟಿಯನ್ನ ನಿಲ್ಲಿಸಲ್ಲ. ನಾವು ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಯನ್ನ ನಿಲ್ಲಿಸಲ್ಲ. ಚುನಾವಣೆ ಮುಗಿದ ಮೇಲೂ ಗ್ಯಾರಂಟಿ ಮುಂದುವರಿಸುತ್ತೇವೆ ಅಂತ ಹೇಳಿದ್ದಾರೆ. ನಾವು ಯಾವ ಭಾಗ್ಯಗಳನ್ನು ಕಟ್ ಮಾಡೋದಿಲ್ಲ. ಪದೇ ಪದೇ ಹೇಳಿದ್ದೇವೆ. ಚುನಾವಣೆ ಆದಮೇಲೆ ಭಾರತೀಯ ಜನತಾ ಪಾರ್ಟಿಯವರು ಚುನಾವಣೆ ಆದಮೇಲೆ ಎಲ್ಲ ಗ್ಯಾರಂಟಿಗಳನ್ನ ಕಾಂಗ್ರೆಸ್ನವ್ರು ಕಟ್ ಮಾಡ್ತಾರೆ ಅಂತೇಳಿ ಚುನಾವಣೆ ಭಾಷಣಗಳಲ್ಲೇ ಹೇಳಿದ್ದಾರೆ. ಅದನ್ನೆಲ್ಲನೂ ನಾವು ಮತ್ತೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾವೆಲ್ಲರೂ ಹೇಳ್ತಾ ಇದ್ದೇವೆ. ಯಾವುದೇ ಗ್ಯಾರಂಟಿಯನ್ನು ನಾವು ಚುನಾವಣೆ ಆದಮೇಲೆ ಕೂಡ ಕಟ್ ಮಾಡೋದಿಲ್ಲ, ಮುಂದುವರಿಸ್ತೇವೆ. ಈಗಾಗಲೇ ಬಡ್ಜೆಟ್ರಿ ಅಲೋಕೇಶನ್ನು ಆಗಿದೆ. ಅದನ್ನೆಲ್ಲ ಪ್ರಜ್ವಲ್ ಪೆನ್ಡ್ರೈವ್ ವಿಚಾರಕ್ಕೆ ಸಂಬಂಧಿಸಿ ವಿಜಯಪುರದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ನೀಡಿದ್ದಾರೆ. ಬಿಜೆಪಿಯವರು ಮಹಿಳಾ ವಿರೋಧಿಗಳು, ಮಹಿಳೆಯರಿಗೆ ಯಾವುದೇ ಶಿಕ್ಷಣವನ್ನ ಕೊಟ್ಟಿಲ್ಲ. ಮಣಿಪುರದ ಮಹಿಳೆ ಮೇಲೆ ಅತ್ಯಾಚಾರ ಆದಾಗ ಅಮಿತ್ ಶಾ ಮಾತನಾಡಿಲ್ಲ. ಪ್ರಜ್ವಲ್ ರೇವಣ್ಣ ರೀತಿ ಕಾಂಗ್ರೆಸ್ ಮಾಡಿದ್ರೆ ಬಿಜೆಪಿಯವರು ಬೊಬ್ಬೆ ಹೊಡಿತಾ ಇದ್ರು ಅಂತ ಕಿಡಿಕಾರಿದ್ದಾರೆ. ಪ್ರಜ್ವಲ್ ಅಮಾನತಿಗೆ ಡಿಕೆ ಸುರೇಶ್ ವ್ಯಂಗ್ಯವಾಡಿದ್ದಾರೆ. ಜೆಡಿಎಸ್ ಪಕ್ಷವು ದೇವೇಗೌಡರ ಕುಟುಂಬದ ಆಸ್ತಿಯಾಗಿದೆ. ಯಾಕಂದ್ರೆ ಯಾವಾಗ ಬೇಕಾದ್ರೂ ಯಾರನ್ನ ಬೇಕಾದ್ರೂ ತೆಗೆದುಕೊಳ್ತಾರೆ, ಯಾವಾಗ ಬೇಕಾದ್ರೂ ಪಾರ್ಟಿಯಿಂದ ಬಿಡ್ತಾರೆ ಅಂತ ಲೇವಡಿ ಮಾಡಿದ್ದಾರೆ. ನೋಡಪ್ಪ, ಅವ್ರ ಪಾರ್ಟಿ ಅವ್ರ ಕುಟುಂಬದ ಪಾರ್ಟಿ, ಅದು ಬೇರೆಯವ್ರ ಪಾರ್ಟಿ ಏನಲ್ಲ. ಅವ್ರು ಯಾವಾಗ ಬೇಕಾದ್ರೂ ತಗೋತಾರೆ, ಯಾವಾಗ ಬೇಕಾದ್ರೂ ಸೇರಿಸ್ಕೋತಾರೆ, ಯಾವಾಗ ಬೇಕಾದ್ರೂ ತಳ್ತಾರೆ. ಅವ್ರ ಪಾರ್ಟಿ ಅದು ಕುಟುಂಬದ ಪಾರ್ಟಿ, ಕುಟುಂಬದ ಆಸ್ತಿ. ಜನತಾದಳ ಅಂತ ಅಂದರೆ ಕುಟುಂಬದ ಆಸ್ತಿ, ದೇವೇಗೌಡರ ಕುಟುಂಬದ ಆಸ್ತಿ, ಬೇರೆಯವ್ರದ್ದೇನಲ್ಲ. ಅಲ್ಲಿ ಬೇರೆಯವ್ರದ್ದೇನು ಪಾತ್ರ ಇದೆ? ಪೆನ್ಡ್ರೈವ್ ಹಿಂದೆ ಮಹಾನಾಯಕನ ಪಾತ್ರದ ಆರೋಪವನ್ನ ಹೊರಿಸಿರುವ ಕುಮಾರಸ್ವಾಮಿ ವಿರುದ್ಧ ಡಿಕೆ ಸುರೇಶ್ ವಾಗ್ದಾಳಿ ನಡೆಸಿದ್ದಾರೆ. ಕುಮಾರಸ್ವಾಮಿಗೆ ಡಿಕೆಶಿ ನೆನಪಿಸಿಕೊಳ್ಳದಿದ್ರೆ ಊಟ ಸೇರಲ್ಲ. ನಮ್ಮ ಹತ್ತಿರ ಇದ್ದಿದ್ರೆ ಚುನಾವಣೆ ಮುಂಚೆಯೇ ಬಿಡ್ತಾ ಇದ್ವಿ. ಅವರು ವ್ಯವಸ್ಥಿತವಾಗಿ ನುಣುಚಿಕೊಳ್ಳುವ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಂತ ಗುಡುಗಿದ್ದಾರೆ. ಇದು ಹಾಸನ ಜಿಲ್ಲೆಯಲ್ಲಿ ಬಿಡುಗಡೆ ಆಗಿರೋದು. ಹಾಸನ ಜಿಲ್ಲೆ ನಾಯಕರುಗಳ ಕೈವಾಡ ಇದೆ, ಅವ್ರ ಅಲಯನ್ಸ್ ಪಾರ್ಟ್ನರ್ಸ್ ಕೈವಾಡ ಇದೆ, ಅದರಿಂದ ಕುಮಾರಸ್ವಾಮಿ ಕೈವಾಡನೂ ಇದೆ. ಅವರು ಮತ್ತೆ ಇನ್ಯಾರ್ದು? ಕುಮಾರಸ್ವಾಮಿಗೂ ಗೊತ್ತಿತ್ತಲ್ಲ ಇದು. ಕುಮಾರಸ್ವಾಮಿನೇ ಹೇಳಿದಾರಲ್ಲ, ಬಹಿರಂಗವಾಗಿ ಅವನ್ನ ತಿದ್ಕೊಳಕ್ಕೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ರೇವಣ್ಣ ಅವ್ರು ಹೇಳಿದ್ದಾರೆ 4 ವರ್ಷದ ಹಳೆ ವಿಡಿಯೋ ಅಂತ ಹೇಳಿದ್ದಾರೆ.
ಇನ್ನೊಬ್ರು ಹೇಳಿದ್ದಾರೆ, ಇನ್ನೇನೋ ಹೇಳಿದ್ದಾರೆ. ಹಿಂಗೆ ಒಬ್ಬೊಬ್ರು ಒಂದೊಂದು ಹೇಳಿಕೆಗಳನ್ನು ಅವ್ರ ಕುಟುಂಬದಲ್ಲೇ ಕೊಟ್ಟಿದ್ದಾರೆ. ಬೇರೆ ಹಂಪಿ ಕನ್ನಡ ವಿವಿಯ ಹೆಲಿಪ್ಯಾಡ್ನಿಂದ ಹೊರಟ ಸಿಎಂ ಸಿದ್ದರಾಮಯ್ಯ ಸುರಪುರ ಮತಕ್ಷೇತ್ರದ ದೇವತ್ಕಲ್ ಗ್ರಾಮದ ಹೆಲಿಪ್ಯಾಡ್ಗೆ ಬಂದಿಳಿದಿದ್ದಾರೆ. ಸುರಪುರ ಉಪಚುನಾವಣೆ, ರಾಯಚೂರು ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಪರ ಮತಯಾಚಿಸಲಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ರಾಜಾ ವೇಣುಗೋಪಾಲ್ ನಾಯ್ಕ ಹಾಗೂ ಜಿ ಕುಮಾರ್